ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಆಸೆಯನ್ನು ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ. ಸಿಎಂ ಆಗ್ಲಿಕ್ಕೆ ಆಸೆ ಇದೆಯಪ್ಪ, ಅಧ್ಯಕ್ಷ ಆಗಲಿಕ್ಕೂ ಆಸೆ ಇದೆ, ಮಂತ್ರಿ ಆಗೋಕ್ಕೂ ನನಗೆ ಆಸೆ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಏನು ಆಸೆ ಇಲ್ಲದೆ ಏನಿಲ್ಲ, ನನಗೆ ಸಿಎಂ ಆಗಬೇಕು ಅಂತಲೂ ಅನಿಸುತ್ತೆ, ಮಂತ್ರಿ ಆಗಬೇಕು ಅಂತಲೂ ಅನಿಸುತ್ತೆ, KPCC ಅಧ್ಯಕ್ಷ ಆಗಬೇಕು ಅಂತಲೂ ಆಸೆ ಆಗುತ್ತೆ ನನಗೆ. ಆದರೆ ಇದನ್ನು ತೀರ್ಮಾನ ಮಾಡೋದು ನಾನಲ್ಲ, ಪಕ್ಷ ತೀರ್ಮಾನ ಮಾಡುತ್ತೆ. ಈ ಹಿಂದೆ CM ಆಗ್ತಾರೆ ಅಂತೇಳಿ ಹೆಸರು ಓಡಾಡ್ತಾ ಇತ್ತು, ಈಗ ಅಧ್ಯಕ್ಷ ಆಗ್ತಾರೆ ಅಂತ ಹೆಸರು ಓಡಿಸ್ತಾ ಇದ್ದೀರಾ. ಈ ವಿಚಾರವಾಗಿ ನಾನು ಯಾವುದೇ ರೀತಿ ಒತ್ತಡವನ್ನು ಹಾಕಿಲ್ಲ. ಪಕ್ಷ ಏನು ಡಿಸೈಡ್ ಮಾಡುತ್ತೋ ಅದೇ ನನ್ನ ಅಂತಿಮ ತೀರ್ಮಾನ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ CM ಮತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು ಯಾರು ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೆ. ಇಲ್ಲ ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಇದೇ ಒತ್ತಾಯ ಅದೇ ಹೇಳಿದಿಲ್ಲ, ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ.